ನಮ್ಗೆ ಆಗ್ತಾ ಇರೋ ಎಲ್ಲ ನೋವುಗಳನ್ನ ಸಹಿಸ್ಕೊಂಡು ಬಹಳ ತಾಳ್ಮೆಯಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ನೀರು ಸರಬರಾಜುದಾರರಿಗೆ ಕೆಲವು ಕಡೆ 2 ವರ್ಷ ಆದರೂ ವೇತನನೇ ಕೊಟ್ಟಿಲ್ಲ ಇದ್ದಾರೆ. ಸುಮ್ಮನೆ ನಮ್ಮ ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿ ಒಂದು 2 ತಿಂಗಳು ರಜೆ ತಗೊಂಡಿದ್ದಕ್ಕೆ ಕೆಲಸದಿಂದ ತೆಗೆದಿದ್ದಾರೆ. ಇದು ಬಹಳ ನೋವಿನ ಸಂಗತಿ. ನಮಗೆ ಬೆಳಗಾಂ ಅಧಿವೇಶನದಲ್ಲಿ ನಾವು ಮುಷ್ಕರ ಮಾಡುವಾಗ ಇಬ್ಬರು ನಮ್ಮ ಸಚಿವರು ಬಂದಿದ್ರಿ. ಇಬ್ಬರು ಕ್ಯಾಬಿನೆಟ್ ಸಚಿವರು ಬಂದು ನೀವೇನು ಮಾತು ಕೊಟ್ರಿ, ನೀವು ದಯವಿಟ್ಟು ಎದ್ದೋಗ್ರಿ, ಈ ಮುಷ್ಕರ ವಾಪಸ್ ಪಡೀರಿ, ಮುಂದಿನ ಬಡ್ಜೆಟ್ ಅದರಲ್ಲಿ ನಿಮಗೆ ನೇರ ಪಾವತಿ ಮಾಡ್ತೀವಿ, ನೇರ ನೇಮಕಾತಿ ಮಾಡ್ತೀವಿ, ನೀವೇನು 10 ಲಕ್ಷ ಏಜೆಂಟ್ ಕೇಳ್ತಿದ್ರಲ್ಲ ಅದನ್ನು ಮಾಡಿಕೊಡ್ತೀವಿ, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 27,000 ಸಂಬಳ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು ನೀವೇ. 6ನೇ ತಾರೀಕು ಬಡ್ಜೆಟ್ ಅಲ್ಲಿ 6,000 ನೀರು ಸರಬರಾಜು ನೌಕರರ ಬೇಡಿಕೆಗೆ ಈಡೇರಿಸಬೇಕು. ಅದು ನಮಗೆ ಸರ್ಕಾರ ನಮ್ಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಅದನ್ನು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಅಹಿಂದ ನೀವು ಬಡವರ ಮುಖ್ಯಮಂತ್ರಿನೇ, ಇದು ಗೌರ್ಮೆಂಟ್ ಕೆಲಸ ಅಂತ ಸೇರ್ಕೊಂಡ್ಮೇಲೆ ನಮಗೆ ನರಕ ಯಾತನೆ ಆಗಿದೆ. ಕಾಂಟ್ರಾಕ್ಟ್ ಬೇಸಿಸ್ ಗುತ್ತಿಗೆ ಪದ್ಧತಿ. ಈ ಗುತ್ತಿಗೆ ಪದ್ಧತಿಯಲ್ಲಿ ನಮ್ಮನ್ನ ಗುತ್ತಿಗೆ ಕೆಲಸ ಮಾಡಿಸ್ತಾ ಇರೋರು ಅವಾಚ್ಯ. ರಂಜಾನ್ ಹಬ್ಬ ಆಗಲಿ, ದಸರಾ ಹಬ್ಬ ಆಗಲಿ, ಯುಗಾದಿ ಹಬ್ಬ ಆಗಲಿ, ಹಬ್ಬಗಳು ನಾವು ಮಾಡ್ಕೊತಾ ಇಲ್ಲ. ಹಬ್ಬಗಳ ದಿನದಲ್ಲೂ ಕೂಡ ನಾವು ಹೋಗಿ ನೀರು ಬಿಡ್ತಾ ಇದೀವಿ. ಪ್ರತಿಗಳು ಸ್ವಾಮಿ, ಸ್ವಾಭಿಮಾನ ಮಾಡ್ಕೊಂಡು ನಾವು ಯಾಕೆ ಕೆಲಸ ಮಾಡಬೇಕು? ನಮಗೆ ಈ ನೋವು ಸಾಕಾಗಿದೆ. ನೌಕರು 6ನೇ ತಾರೀಕು ಬಡ್ಜೆಟ್ ಅಲ್ಲಿ ನೀವು ಕೊಟ್ಟ ಮಾದಂತೆ ನೇರ ಪಾವತಿ ಆಗಿಲ್ಲ, 10 ಲಕ್ಷ ಇಟ್ಕೊಂಡು ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 27,000 ಸಂಬಳ ಆಗಿಲ್ಲ. ಇದರಲ್ಲಿ ಯಾವುದೇ ಪೆಂಡಿಂಗ್ ಇದ್ರೂ ಕೂಡ ನೀರು ಬಂದ್ ಮಾಡಿ ಮುಷ್ಕರ ಮಾಡ್ತೀವಿ. ಸರಿ, ಇನ್ನು ತಾಳ್ಮೆ ಪ್ರಶ್ನೆ ಇಲ್ಲ, ನೀರು ಬಂದ್ ಮಾಡಿ. ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ, ಬಡ್ಜೆಟ್ ರೆಡಿ ಮಾಡ್ತಾ ಇದ್ರಿ, ನೀರು ಬಂದ್ ಮಾಡಿ ನಾವು ಮುಷ್ಕರ ಕಿಳಿತೀವಿ. ಹಂಗೂ ಬದುಕಿಲ್ಲ ಅಂದ್ರೆ ಅನಿರ್ದಿಷ್ಟ ಮುಷ್ಕರ ಘೋಷಣೆ ಮಾಡ್ತೀವಿ. ಹಂಗೂ ನೀವೇನೋ ನಮಗೆ ನ್ಯಾಯ ಕೊಡಿಸಿಲ್ಲ ಅಂದ್ರೆ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಿ ಜೀವಾದ್ರೂ ಬಿಡ್ತೀವಿ ಹೊರತು ನಮ್ಮ ಹಕ್ಕು ನಮಗೆ ಸಿಕ್ಕಿಲ್ಲ ಅಂದ್ರೆ ಎದ್ದೊಳ ಪ್ರಶ್ನೆ ಇಲ್ಲ. ಈ ಸಾರಿ ಇದು ಸರ್ಕಾರಕ್ಕೆ ಎಚ್ಚರಿಕೆ. ನಮ್ಮ ಹಿರಿಯರನ್ನು ನಾವು ಸಾಕಬೇಕು, ನಮ್ಮ ಅಪ್ಪ ಅಮ್ಮನ ಸಾಕಬೇಕು, ಊಟ ಹಾಕ್ಬೇಕು, ಅವ್ರಿಗೆ ವಸತಿ ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಟಬೇಕಾ, ಮಕ್ಕಳು ಬಟ್ಟೆ ಹೊಲಿಸ್ಬೇಕಾ, ಇಲ್ಲಿ ತಂದೆ ತಾಯಿನ ಸಾಕ್ಬೇಕಾ, ಎಷ್ಟು ಕಷ್ಟ ಇದೆ ನಮ್ದು. ಇದು ಯಾಕೆ ಸರ್ಕಾರ ಅರ್ಥ ಮಾಡ್ಕೊಂತ ಇಲ್ಲ? ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು 25 ವರ್ಷದಿಂದ ನಮ್ಮ ಅನುಭವವನ್ನ ದಾರಿ ಹೇಳಿದ್ದೇವೆ. 25 ವರ್ಷ ನಾವು ಸರ್ವಿಸ್ ಮಾಡಿದ್ದೀವಿ. ನಮ್ಮನ್ನ ಯಾಕೆ ಪರಿಗಣನೆ ಮಾಡ್ತಾ ಇಲ್ಲ? ನೇರ ಪಾವತಿಯನ್ನು ಮಾಡಿಕೊಡಿ, ಈ ಕಾಂಟ್ರಾಕ್ಟರ್ ಇಂದ ಮುಕ್ತಿಯನ್ನು ಕೊಡಿ, ನಮಗೂ ಒಂದು ನೌಕರಿಯ ಭದ್ರತೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು 2006ರಲ್ಲಿ ಸಿದ್ದರಾಮಯ್ಯನವರು ಮಲ್ಲೇಶ್ವರಂ ಸ್ಟೇಡಿಯಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರ ಜೊತೆ ನೀರುಗಟ್ಟೆ ನೀರು ಸರಬರಾಜು ಒಕ್ಕೂಟರು ಕೂಡ ಕಾಯಮಾತಿ ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಬರ್ತಿರ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದುವರೆಗೂ ಕೂಡ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು 6,000 ಜನ ನೀರನ್ನ ಡ್ರಾ ಮಾಡಿದ್ಮೇಲೆ ಡೈರೆಕ್ಟ್ ಪಬ್ಲಿಕ್ ಕೂಡ ಬರೋದಿಲ್ಲ. ಅದನ್ನ ಪ್ಯೂರಿಫಿಕೇಶನ್ ಮಾಡಬೇಕು. ಅದನ್ನ ಪ್ಯೂರಿಫಿಕೇಶನ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಪ್ರತಿಯೊಬ್ಬ ನೌಕರದಾರ ಇಲ್ಲಿ ಏನು ನೀರು ಬಿಡ್ತಾನೆ, ಕೊರೋನಾ ಸಂದರ್ಭದಲ್ಲೂ ಸಮೇತ ತಮ್ಮ ಜೀವದ ಹಂದು ತೊರೆದು ನೀರನ್ನ ಸರಬರಾಜು ಮಾಡಿರ್ತಾರೆ. ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ನೀರು ಸರಬರಾಜು ವಿಭಾಗದಲ್ಲಿ 6,000 ಜನ ನೌಕರದಾರರು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾವುದೋ ಒಬ್ಬ ನೌಕರದಾರರಿಗೆ ಸಮಯದ ನಿಗದಿ ಇದೆ. ನಮ್ಮ ವಾಟರ್ ಸಪ್ಲೈ ಎಂಪ್ಲಾಯೀಸಿಗೆ ಸಮಯದ ನಿಗದಿ ಇಲ್ಲ. ಯಾಕೆ ಬೆಳಗಿನ ಹೊತ್ತು ನೀರು ಕೊಟ್ಟರೆ ಇನ್ನೊಬ್ಬನಿಗೆ ಮಧ್ಯಾಹ್ನದ ಹೊತ್ತು ಕೊಡಬೇಕು, ಇನ್ನೊಬ್ಬರಿಗೆ ನೈಟ್ ನೀರು ಕೊಡೋ ಅಂತ ಕೆಲಸ ಇರುತ್ತೆ.